ದೊಡ್ಡೋಳಾಗಿರೋದು ನಂದಿನಿನ ಅಥವಾ ನೀನಾ? ಬಾರಲೆ, ನಿನ್ನ ಅಡಿಗೆ ಮನೆಯಲ್ಲೇ ಕೂಡಿಸಿ ನಿನ್ನ ಕೈ ಬಳೆ ತೊಡಿಸಿ ಶೃಂಗಾರ ಮಾಡಿ ರಿಕಾರ್ಡ್ ಹಾಕ್ಲ. ಎಂದೆಂದು ನಿನ್ನನ್ನು ಮರೆತು ಆದ್ರೆ ಇಸ್ತ್ರಿ ಡಬ್ಬ ಅವ್ರು ಓದ್ತಾರೆ ಅಂತ ನೀನು ಓದ್ಕೋಬೇಡ. ಯಾವಾಗ್ಲೂ ಸತ್ಯ ಹೇಳೋ ಈ ಮುಕ್ಕಣ್ಣನ್ ನಂಬು. ಲೇ, ನವಿಲು ಕೋಸಿನಂತ ಹೆಣ್ಣಿಗೆ ಇಸ್ತ್ರಿ ಡಬ್ಬ ಅಂತೀಯಲ್ಲೋ. ಆಹಾ, ಬಂಗಾರದ ಕಲಶ ಕೂಡಿಸಿರುವ ಬಂಗಾರದ ಗೋಪುರ ಕಣೋ. ಆ ಗೋಪುರನೇ ಸೀರೆ ಉಟ್ಕೊಂಡು ಬಂದ್ ಹಾಗಿದೆ. ಮಣ್ಣು ಮಣ್ಣು ಮಣ್ಣಿನ ಮೇಲೆ ಹೆಣ್ಣು, ಹೆಣ್ಣೆ ನಿನಗೆರಡು ಕಣ್ಣು. ಕಣ್ಣ ತೆರೆದರೆ ಸೂರ್ಯೋದಯ, ಕಣ್ಣ ಮುಚ್ಚಿದರೆ ಸಂಧ್ಯಾ ಸಮಯ. ಅರಗಣ್ಣಲ್ಲಿ ನೋಡಿದರೆ ಅಪರಾಹ್ನ, ನಳ್ಳಗಣ್ಣಲ್ಲಿ ನೋಡಿದರೆ ಮಧ್ಯರಾತ್ರಿ. ಕಣ್ಣಿನ ವರ್ಣನೆಗೆ ಒಂದು ವರುಷ. ಇನ್ನುಳಿದ ಅಂಗಾಂಗಗಳನ್ನು ವರ್ಣಿಸಲು ಇನ್ನೆಷ್ಟು ವರ್ಷ ಬೇಕು? ನಾ ಬೇರೆ ಕಾಣೆ. ಹರ ಹರ ಶ್ರೀಚನ್ನ ಮುಕ್ಕಣ್ಣ. ಅಯ್ಯೋ 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 ಅಯ್ಯೋ. ಏನಾಯ್ತು? ಈ ಪದ್ಯಗಳನ್ನೆಲ್ಲ ಬರ್ದಿದ್ದು ನಾನು ನಿನ್ನ ಮುಂದೆ ಹಾಡಬೇಕು ಅಂತ ಈ ಕಳ್ಳನ ಮಕ್ಕಳ ಮುಂದೆ ಹೇಳ್ದೆ. ಅವ್ರು ಬಂದು ನನ್ನ ಮುಂದೆ ನಿನ್ನ ಹತ್ರ ಹಾಡ್ತಾ ಇದ್ದಾರೆ. ಈ ಪದ್ಯಗಳೆಲ್ಲ ಮೊದ್ಲೇ ನನಗ್ ಗೊತ್ತಿತ್ತು. ಹೇಗ್ ಗೊತ್ತಿತ್ತು? ನಿನ್ನೆ ಟೆಂಟ್ ಅಲ್ಲಿ ತಮಿಳ್ ಸಿನಿಮಾ ನೋಡ್ದೆ, ಎಲ್ಲ ಅದ್ರಲ್ಲಿ ಇತ್ತು. ಹಾ, ಏನೇ ಆದ್ರೂ ನೀವು ನಿಮ್ ಬಾಯಿ, ನೀವ್ ಹಾಕೋ ಉಪ್ಪಿನಕಾಯಿ ಎಲ್ಲ ನಂಗಿಷ್ಟ. 6 ಗಂಟೆ ಆಗೋಯ್ತಾ? ಕತ್ಲಾಗ್ತಿದ್ದಂಗೆ ಕಣ್ಣೆ ಕಾಣಕ್ಕಿಲ್ವಲ್ಲಪ್ಪ. 6 ಗಂಟೆ ಹೊಡಿತಾ ಇದ್ರೆ ಸುತ್ತಿಗೆ ತಗೊಂಡು ತಲೆ ಮೇಲೆ ಒಡೆದಂಗ ಆಯ್ತಾ ಇರ್ತದೆ. ಎಷ್ಟು ದಿವಸ ಅಂತ ಈ ಊರ್ ಜನಗಳ ಕಣ್ಣಿಗೆ ಮಣ್ಣೆರ್ಚಲಿ ಅಪ್ಪ. ಅಪ್ಪ, ನನ್ ಲೈಫೇ ಹಾಳು ಮಾಡ್ಬಿಟ್ಟಲ್ಲ ನೀನು. ರಾತ್ರಿ ಆದ್ರೆ ಟಿವಿ ನೋಡಂಗಿಲ್ಲ, ಪಿಕ್ಚರ್ ನೋಡಂಗಿಲ್ಲ, ಊರ ಹಬ್ಬ ಕಾಣಂಗಿಲ್ಲ. ಹೋಗ್ಲಿ, ಪಟಾಕಿ ಹೊಡೆಯೋದ್ನಾದ್ರೂ ನೋಡೋಣ ಅಂದ್ರೆ ಅದೂ ಇಲ್ಲ. ಬರೀ ಡಮಾರ್ 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 ಅಂತ ಕಿವಿ ಮೇಲ್ ಶಬ್ದ ಮಾತ್ರ ಬೀಳ್ತದೆ. ಇನ್ ಸ್ವಲ್ಪ ದಿನ ಹೋದ್ರೆ ಇದು ಇರಕ್ಕಿಲ್ಲ, ಇದು ಇರಕ್ಕಿಲ್ಲ, ಹಂಗ್ ಮಾಡ್ಬಿಡ್ತೀನಪ್ಪ. ಅಪ್ಪ ಅಪ್ಪಲೇ ಅಪ್ಪ ಕಡು ನೀನು. ಕಡೆಗೆ ಒಂದೇ ಒಂದು ವರ ಕೊಟ್ಟಿದೆ ನೋಡು, ಅದೊಂದು ಸಾಕು ಕಣಪ್ಪ. ಏನ್ ಹೇಳು? ಅದೇ ಹುಟ್ಟದಾಗ್ಲಿಂದ ಸಾಯೋ ತನಕ ಎಲೆಕ್ಟ್ರಿಕ್ ಬಿಲ್ ಮಾತ್ರ ಕಟ್ಟೋಂಗಿಲ್ಲ. ಅಪ್ಪ, ಏನಮ್ಮ? ನನ್ ಕಟ್ಕೊಳ್ಳೋನು ಹೇಗಿರ್ಬೇಕು ಅಂತ ನೀನ್ ಇಷ್ಟ ಅಪ್ಪ? ನಿನ್ನ ಕಟ್ಕೊಳ್ಳೋನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋಂಥವನಾಗಿರ್ಬೇಕಮ್ಮ. ಓಪನಿಗೆ ಕಷ್ಟ ಆಯ್ತದಲ್ಲಪ್ಪ. ನಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾ? ಕತ್ಲಾದ್ರೆ ಕಣ್ ಕಾಣಕ್ಕಿಲ್ವಲ್ಲಪ್ಪ. ಹಗಲು ರಾತ್ರಿ ಅವನ ಕಣ್ಣು ನಿನ್ನ ಮೇಲೆ ಇರಬೇಕು. ಅವನ ದೃಷ್ಟಿ ಬೇರೆ ಕಡೆ ಹೋಗ್ಲೇಬಾರ್ದು. ಯಾವ ಹಿಂಗೆಲ್ಲ ಆಗಲ್ಗನಸ್ ಕಾಣ್ಬೇಡ ಕಣೆ. ಏನಿದ್ರು ಆಗಲೊತ್ತು ಮಾತ್ರ. ರಾತ್ರಿ ಹೊತ್ತು ನಾನು ತಂಟೆಗೆ ಬರ್ ಕುಡ್ದು. ಹಂಗಿದ್ರೆ ನಿನ್ನ ಮಗಳು ಕೊಡು, ಇಲ್ಲಾಂದ್ರೆ ಬಿಡು. ನೀನ್ ಇದನ್ನೆಲ್ಲ ಹಿಂಡಾಕ್ಬಿಟ್ಟು ಬಾ, ನಾನು ಕತ್ತೆಗಳ ಜೊತೆಲಿ ಮನೆಗೆ ಹೋಗ್ತೀನಿ. ಸರಿಪ್ಪ. ಮುಕ್ಕು, ಬೇಗದೇನು ಮುಕ್ಕು. ಬರೋನ್ ಬಂದೆ. ರಾತ್ರಿ ಆದ್ರೂ ಬರ್ಬಾರ್ದಾಗಿತ್ತ? ರಾತ್ರಿನ ರಾಮಾಚಾರಿ, ಏನ್ ಇಸ್ತ್ರಿ ಡಬ್ಬ? ಬಾಯ್ಲಿ. ಇದೇನಿದು ಡಬ್ಬ ನನ್ ಕರೀತಾ ಇದೆ? ಪಾಮ್ ಪಾಮ್. ಏನ್ ಡಬ್ಬ? ಇದನ್ನ ತಗೊಂಡೋಗಿ ಮುಕ್ಕಣ್ಣನ್ ಕೈಲ್ ಕೊಡು. ಇದನ್ನ ಗಂಗನ್ ಕೊರಳಿಗೆ ಯಾವಾಗ ಕಟ್ತೀಯ ಅಂತ ಕೇಳು. ತುಂಬಾ ಅರ್ಜೆಂಟ್ ಅಂತ ಹೇಳು. ನಾನು ಒಂದೇ ಒಂದ್ಸತಿ ಮಾಡ್ಲಾ? ಏನ? ಐ ಓ,
ಸ್ವಲ್ಪ ನಿಂತ್ಕೊಳ್ಳೋ. ಆ ಡಬ್ಬ ಈ ತಾಳಿ. ಸ್ವಲ್ಪ ನಿಂತ್ಕೊಳ್ಳೋ, ಅರ್ಜೆಂಟು. ಏನ್ರ ನಿಮ್ ಡ್ಯಾನ್ಸ್? ಏನಿಲ್ಲ ಯಜಮಾನ್ರೆ, ಆಗ್ಲಿಂದ ಹಿಂದೆನೆ ಅಬೆ ಇಡ್ತಾ ಇದ್ದಾನೆ. ಏನದು? ನಮ್ ಗಂಗಿ ಇದ್ದಾಳಲ್ಲ, ಅದೇ ಡಬ್ಬ, ಇಸ್ತ್ರಿ ಡಬ್ಬ. ಇದು ನನ್ ಕೈ ಕೊಟ್ಟು ಮುಕ್ಕಣ್ಣ ಇದು ನನ್ ಕುತ್ತಿಗೆ ಕಟ್ತಾನ ಇಲ್ವಾ ಕೇಳ್ಕೊಂಬ ಅಂತ ಕಳ್ಸದ್ಲು. ಏಯ್ ಬಾರ ಇಲ್ಲಿ, ಆ? ನಿನ್ನೆಲ್ಲ ಕರ್ತಿದ್ ಹೋಗ. ನನ್ ಸಿಗಾಕಿದ್ಬಿಟ್ಟ. ಬಾರ ಇಲ್ಲಿ. ಈ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ದಾಳೆ, ಗೊತ್ತಲ್ಲ? ಗೊತ್ತು ಅವಳಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಗೊತ್ತು. ಇದನ್ನೆಲ್ಲ ಈ ಮನೇಲಿ ಇಟ್ಕೊಂಡ್ರೆ ನೋಡೋದಕ್ಕೆ ನಿನ್ನ 2 ಕಣ್ಣು ಇರಲ್ಲ. ಹುಷಾರ್. ಏ ಡಬ್ಬ, ಬೋಲಿದ್ಯಾ ಕಣೆ ನೀನು. ಇದು ನನ್ ಕೈ ಕೊಟ್ಟು ಯಜಮಾನ್ರ ಕೆಲ ಉಗಿಸ್ತ್ಯಾ? ಮುಕ್ಕಣ್ಣ ಇದು ನಿನ್ ಕುತ್ತಿಗೆ ಕಟ್ಟಕ್ಕೆ ಎದರ್ತಾನೆ. ಇದೇನ್ ಅಷ್ಟು ಮುಖ್ಯನಾ? ತುಂಬಾ ಅರ್ಜೆಂಟ್ ಇದ್ರೆ ಹೇಳು, ಟಿಂಗ್ ಅಂತ ನಾನೇ ಕಟ್ಬಿಡ್ತೀನಿ. ಅಯ್ಯೋ, ನಿನಗದ್ರ ವಿಷಯ ಗೊತ್ತಿಲ್ಲ, ಕೊಡಲಿ. ಯಾರ್ಗೆ ಹೇಳ್ತೀಯ ಮಣ್ಣಿ? ರಾಮಾಚಾರಿಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ. ಊರ್ನಲ್ಲಿ ರಾಂಗ್ ಮಾಡೋ ಎಮ್ಮೆ ಹಸುಗೆಲ್ಲ ಮೂಗ್ದಾರ ಕಟ್ಟವನೇ ನಾನು. ಇನ್ ನಿನಗೆ ಪುಟ್ಕೋಸಿ ದಾರ ಕಟ್ಟದಿಲ್ವಾ? ಟಂಗ್ ಅನ್ನೋ ಸ್ವಲ್ಪ ಟಿಂಗ್ ಅಂತ ಕಟ್ಬಿಡ್ತೀನಿ. ಟಿಂಗ್ 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 ಅಂತ ಹೊಡೆದು ಬಿಡ್ತೀನಿ. ಅಪ್ಪ ರಾಮಾಚಾರಿ, ಆಲೂಗಿಡ್ಡೆ ಪೂರಿ ನೀನ್ ಕಟ್ಟವನೇ ಕಣಯ್ಯ. ಇದು ನೀನು ಮೂಗ್ದಾರ ಅಂತ ತಿಳ್ಕೊಂಬಿಟ್ಯಾ? ಇದನ್ ಕಟ್ಟೋದಕ್ಕೆ ನಿನ್ನಂತ ಬುದ್ಧಿವಂತ ಬೇಕಾಗಿಲ್ಲ, ನನ್ನಂತ ದಡ್ಡ ಇದ್ರೆ ಸಾಕು. ನಡಿ ನಡಿ ಹೋಗೋ. ಏ ದಡ ಬರ್ಲಾ? ನೀನೇನು ಬರ್ಬೇಡಪ್ಪ, ಬೇಕಾದ್ರೆ ನಾನೇ ಕರೆಸ್ಕೋತೀನಿ. ಹಂಗೆ ಇಕ್ಬಿಡ್ತೀನಿ ನೋಡು. ಅಲ್ವೇ, ಇದನ್ ಕೊಟ್ ಕಳ್ಸಕ್ ಬೇರೆ ಯಾರು ಸಿಗ್ಲಿಲ್ವಾ? ಅವನೇ ಬೇಕಾಗಿತ್ತಾ? ಅಕ್ಕ ತಂಗಿರ ಜೊತೆ ಹುಟ್ಟಿದಿದ್ರೆ, ಸ್ಕೂಲು ಕಾಲೇಜು ಹತ್ತಿದಿದ್ರೆ ಇದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು. ದಡ್ಡ ಮುಂಡೆದು ನೀನಲ್ವೇ ಅವನು. ನಂದು ನಿಂದು ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಯಜಮಾನ್ರು ಬರೀ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರು. ಇನ್ನು ಮುಂದಕ್ಕೆ ನಾನು ನೀನು ಗಂಡ ಹೆಂಡತಿರಾಗಿ ಅವ್ರ ಹತ್ರ ಆಶೀರ್ವಾದ ಪಡಿಬೇಕು ಅಷ್ಟೇ. ಬಾ ಕಟ್ಬಿಡ್ತೀನಿ. ಅಲ್ಲೇ ಇದೇನು ಇಷ್ಟ ಅರ್ಜೆಂಟು? ಯಾವನ್ ಸಿಕ್ಕಿದ್ರು ಕಟ್ಟಿಸ್ಕೊಂಡ್ಬಿಡೋ ಆಗಿದೆಯಲ್ಲೇ. ಬೇಗ ಕಟ್ರೆ. ಸ್ವಲ್ಪ ತಡ್ಕೊಳ್ಳಿ. ಬೇಗ ಹೋಗಮ್ಮ, ಇಲ್ದೆ ಹೋದ್ರೆ ಅಳಿಯಂದ್ರು ಕಂಬ ತಪ್ಕೊಂಡೇ ನಿದ್ದೆ ಮಾಡ್ಬಿಡ್ತಾರೆ. ಥು, ಹೋಗಪ್ಪ. ನಾನ್ ಹೋಗಲ್ಲ, ನೀ ಹೋಗಮ್ಮ. ಹೋಗು. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಹಾಲ್ ತಗೊಳ್ಳಿ. ಅಯ್ಯೋ, ಯಾಕ್ರಿ ಬಿದ್ಬಿಟ್ರಿ? ನನ್ನ ಬಂಡವಾಳ ಗೊತ್ತಾಗೋಯ್ತಾ? ನಾನ ಬೀಳೋನು ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಎಷ್ಟಿದೆ, ನಿಗಾ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಇಸ್ತ್ರಿ ಹೋಗ್ರಿ, ಇಸ್ತ್ರಿ ಅನ್ಬೇಡಿ. ಆಯ್ತು ಬಿಡು. ಇಸ್ತ್ರಿ ಎಲ್ರು ಫಸ್ಟ್ ನೈಟ್ ಅಂತ ಮಾಡ್ಕೋತಾರಲ್ಲ, ಅದನ್ನ ನಾವ್ಯಾಕೆ ಫಸ್ಟ್ ಡೇ ಅಂತ ಮಾಡ್ಕೋಬಾರ್ದು? ಥು, ಹೋಗ್ರಿ, ನಾಚಿಕೆ ಆಗುತ್ತೆ. ಫಸ್ಟ್ ನೈಟೇ ಇರ್ಲಿ. ಅಯ್ಯೋ ನನ್ನ ಕರ್ಮ. ಆಯ್ತು, ಹಗಲೆಲ್ಲ ನಾನು, ರಾತ್ರಿ ಎಲ್ಲ ನೀನು. ಈಗ ರಾತ್ರಿ ತಾನೆ, ನೀನೇ ತಪ್ಕೋ. ಹಾಗಾದ್ರೆ ಆ ಲಾಟಿನ ಆರಿಸಿ. ಅದ್ ಲಾಟಿನ? ಅದೆಲ್ಲ ಔಟ್ ಆಫ್ ಫ್ಯಾಷನ್, ಯಾಕೆ ಆರಿಸ್ಬೇಕು? ಹಾಲ್ ಕುಡೀರಿ. ನೀನ್ ತಾನೇ ಕುಡಿಸ್ಬೇಕು. ಹೌಸ್ಫುಲ್ ಆಗಿದೆಯಲ್ಲೇ. ಅಯ್ಯೋ, ಈಗ ಏನ್ರಿ ಮಾಡೋದು? ಇನ್ನೇನ್ ಮಾಡೋದು, ಮನೆಗೆ ಹೋಗಿ ಮಾಡೋಣ ನಡಿ. ಥು. ಯೋಚನೆ ಮಾಡೋಣ ನಡಿಯ. ರೀ 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 ಏನ್ ರೀ, 6 ಗಂಟೆ ಶೋಗ್ ಹೋಗೋಣ ರೀ. 6 ಗಂಟೆ ಶೋಗೆ ನಾನಾ? ನೋ, ಕತ್ಲಾಗಕ್ ಮುಂಚೆ ಮನೆ ಸೇರ್ಕೋಬೇಕು, ಅದೇ ನನ್ ಪ್ರಿನ್ಸಿಪಲ್. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ ನಾನ್ ಪಿಕ್ಚರ್ ನೋಡಿ ಮನೆಗ್ ಬರೋದು. ಆಗಲ್ಲ ಆಗಲ್ಲ ಆಗಲ್ಲ. ಯೋ ಮುಕ್ಕಣ್ಣ, ಹೊಸದಾಗಿ ಮದ್ವೆ ಆಗಿದ್ಯಾ? ನೀನ್ ಹೆಂಡತಿದ್ದು ಒಂದ್ ಸಣ್ಣ ಆಸೆ ತೀರ್ಸಕ್ಕಾಗಲ್ವಾ? 6 ಗಂಟೆವರೆಗೂ ಇದ್ದು ಫಸ್ಟ್ ಶೋ ಪಿಕ್ಚರ್ ತೋರ್ಸ್ಕೊಂಡು ಹೋಗು. ಹೋಗೋಣ ರೀ. ಡ್ಯಾನ್ಸ್ ಮಾಡ್ಬೇಡ್ರಿ, ಹೊಸ್ತಲೆಲ್ಲ ನೋಡ್ತಾರೆ, ಸುಮ್ಮನೆ ನಿಂತ್ಕೊಳ್ಳೆ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಚಿನ್ನ. ಅಯ್ಯೋ, ಯಾಕ್ರಿ ಈಗ ಸೀಟ್ ಹೊಡಿತಾ ಇದ್ದೀರಾ? ಇದೇನೆ ಹೀಗ್ ಕೇಳ್ತಾ ಇದೀಯಾ?
ಆ ಪಾತ್ರ ಬರ್ತಿದ್ದಾಗೆ ಕತೆನೆ ಉಲ್ಟಾ ಆಗೋಯ್ತಲ್ಲೇ. ಅಯ್ಯೋ ಸುಮ್ನೆ ಇರ್ರಿ. ಇಸ್ತ್ರಿ ಏನ್ರಿ ಪಿಕ್ಚರ್ ಬಿಡ್ತಿದ್ದ ಹಾಗೆ ತಲೆ ತಿಂತೀನಿ ನಾನು ಮನೆ ತನಕ ಗಾಡಿನ ಕಣ್ಣು ಮುಚ್ಕೊಂಡು ಓಡಿಸ್ತೀನಂತೆ, ನೀನು ಹಿಂದೆ ಕೂತ್ಕೊಂಡು ಲೆಫ್ಟ್ ರೈಟ್ ಅಂತ ದಾರಿ ತೋರಿಸ್ತೀಯಂತೆ. ಏನು ಯಾಕೆ ಕಾಣಲ್ವೇ? ಕಾಣಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಏನು ಕಾಣಿಸಲ್ಲ ಅಲ್ವೇನೆ? ಏನ್ ಬೇಕಾದ್ರೂ ಮಾಡ್ತೀರಂತೆ. ಈಗ ನನ್ನ ಪಿಕ್ಚರ್ ನೋಡಕ್ ಬಿಡಿ. ಹೌದೌದು, ನಾನು ನೋಡ್ಬೇಕು. ಅಪ್ಪ, ಹಾಗಾದ್ರೂ ಮಾಡಿ ಮನೆ ತಲುಪಿದ್ರೆ ಸಾಕು. ನೀವ್ ನಿಜವಾಗ್ಲೂ ಕಣ್ ಮುಚ್ಕೊಂಡೇ ಓಡಿಸ್ತಾ ಇದ್ದೀರಾ? ಕಣ್ಣು ಮುಚ್ಕೊಂಡು ರಸ್ತೆ ಮೇಲೆ ಯಾಕೆ, ರೈಲ್ ಕಂಬಿ ಮೇಲೂ ಇಷ್ಟೇ ನೀಟಾಗಿ ಓಡಿಸ್ತೀನಿ. ರೀ, ರೀ, ಏನೇ ಅಲ್ಲ್ ನೋಡ್ರಿ, ಎಲ್ಲೇ? ಕಾರ್ ಬರ್ತಾ ಇದೆ. ನನಗೇನು ಕಣ್ ಕಾಣಿಸಲ್ವಾ? ಏಯ್, ಕಣ್ಣಿಗೆ ಏನ್ ಇಟ್ಕೊಂಡು ಗಾಡಿ ಓಡಿಸ್ತ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಯಾರಿದು ಪೀಸು? ಪಿಕಪ್ಪ? ಹಿಂದೆ ಹುಡುಗಿನ ಕೂರ್ಸ್ಕೊಂಡ್ಬಿಟ್ರೆ ರಸ್ತೆನೆ ಕಾಣಲ್ವಾ ನಿಂಗೆ? ಕುರುಡ್ ನನ್ನ ಮಗನೇ. ಥು! ಏಯ್, ನಡ್ಯೋ. ಅವ್ನು ಹ್ಯಾಂಗ್ ಹೊಡಿತಾ ಇದ್ದಾನೆ ನೋಡ್ರಿ. ಹೋಗ್ಲಿ ಬಿಡೆ. ನಂಗೆ ಯಾಕೋ ಭಯ ಆಗ್ತಾ ಇದೆ. ನೀವ್ ರಸ್ತೆ ನೋಡ್ಕೊಂಡೇ ಓಡಿಸಿ. ಆಗಲ್ವೇ? ಯಾಕೆ? ಅದು ಯಾಕಾಗಲ್ಲ ಅಂದ್ರೆ, ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಮುಗೀತು. ಅದೇ ನನ್ನ ಪ್ರಿನ್ಸಿಪಲ್. ತಳ್ಳೆ ಗಾಡಿ ಸ್ಟಾರ್ಟ್ ಆಗ್ಲಿ. ನಮಸ್ಕಾರ. 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 ಪ್ರಯಾಣ ಎಲ್ಲ ಚೆನ್ನಾಗಾಯ್ತು ತಾನೆ? ಆ, ನಾನು ಹುಡುಗಿ ಅಮ್ಮ. ಏನಮ್ಮ ಇದೆಲ್ಲ? ಏನಿಲ್ಲ ಕಣೋ, ನಿನಗೆ ಮದುವೆ ಮಾಡೋಕೆ ಹೆಣ್ಣು ನೋಡಕ್ ಬಂದಿದೀವಿ ಅಷ್ಟೇ. ಮದುವೆನಾ? ಅಯ್ಯಯ್ಯೋ, ಸುಮ್ನೆ ಕೂತ್ಕೊಳ್ಳ. ಅಳಿಯಂದ್ರು ಏನ್ ಹೇಳ್ತಾ ಇದಾರೆ? ಏನು ಇಲ್ಲ, ಇವಂದು ಸ್ವಲ್ಪ ನಾಚಿಕೆ ಸ್ವಭಾವ. ಮದುವೆ ಅಂದ್ರೆ ಸಂಕೋಚ ಪಡ್ತಾ ಇದ್ದಾನೆ. ಓ, ಹೆಣ್ಣ ಇದ್ದಾಳೆ, ಒಳಗಡೆ ಇದ್ದಾಳೆ, ಅಲಂಕಾರ ಮಾಡ್ಕೊಂತ ಇದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಅಮ್ಮ, ಇವ್ರ ಕಿವಿ ಡಮಾರ್. ಇವನ್ ಕಿವಿ ಡಮಾರ್ ಆದ್ರೆ ನಮ್ಗೇನು? ಹುಡುಗಿ ತಾನೇ ನಮ್ಗೂ ಮುಖ್ಯ. ಓ, ಹುಡುಗಿ ಅಮ್ಮನ ಇನ್ನೇನ್ ಬಂದ್ಬಿಡ್ತಾಳೆ. ಓ, ಬಂದೇ ಬಿಟ್ಲು. ಬರ್ಬೇಕು ಬರ್ಬೇಕು ಬೀಗ್ರು. ಎಲ್ಲಾರ್ಗೂ ನಮಸ್ಕಾರ. ನಮಸ್ಕಾರ. ನಾನು ಬರೋವರೆಗೂ ನಿಮ್ಮನ್ನ ಮಾತಾಡಿಸ್ತೀರಿ ಅಂತ ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೆ. ಮಾತಾಡಿದ್ರಾ? ಓ, ಚೆನ್ನಾಗಿ ಮಾತಾಡಿದ್ರು. ಆದ್ರೆ ನಾವೇನ್ ಮಾತಾಡಿದ್ವಿ ಅಂತ ಅವ್ರು ಕೇಳಿಸ್ಲಿಲ್ಲ ಅಷ್ಟೇ. ಮಕ್ಕಳ ರೀ, ಲಡ್ಡು ತಿನ್ಬಿಟ್ರಾ? ಬಿಸಿಬೇಳೆ ಬಾತ್ ಆಯ್ತಾನೆ? ನಮಗಿರೋದು ಒಬ್ಳೇ ಮಗಳು. ಬಿಸಿಬೇಳೆ ಬಾತ್ ಆಯ್ತು ಅಂತ ಹೇಳ್ತಿದ್ದಾಳೆ. ಅಮ್ಮ, ಇವ್ರ ಕಿವಿನು ಡಮಾರ್. ಇದ್ರೇನು, ಹುಡುಗಿ ನೋಡು. ನಾನೇನ್ ಪಾಪ ಮಾಡ್ದೆ ಅಂತ ಈ ಡಮಾರ್ ಮನೆ ಕರ್ಕೊಂಡ್ ಬಂದೆ? ಮಾತಾಡ್ಬೇಡ, ನೋಡು. ಇವಳೆ ನನ್ ಮಗಳು ತ್ರಿಪುರ ಸುಂದರಿ. ಅಲ್ಲಿ ನೋಡು. ನೋಡು ಅಂದ್ರೆ ದೂರದಿಂದ ಬಂದಂಥ ಸುಂದರಾಂಗ ಜಾಣ, ದೂರದಿಂದ ಬಂದಂಥ ಡಂಕಿ ಡಮಾರ್. ಸುಂದರಾಂಗ, ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ. ಬಲಾರಿ ಇವ ಬಾರಿ ಮೋಜುಗಾರ, ಬಲಾರಿ ಇವ ತೀರ ಮೋಸಗಾರ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಾಂಗ ಪ್ರಾಣ. ಬಲಾರಿ ಇವ ಬಾರಿ ಮೋಜುಗಾರ. ಏನ್ ಹೇಳಿ ಅಂದ್ರೆ, ಇಷ್ಟೊತ್ತಲ್ಲಿ ಯಾಕಿಲ್ ಕೂತಿದ್ದೀರಾ? ಒಳಗ್ ಬನ್ನಿ. ಬರಲ್ಲ. ಅಯ್ಯೋ, ಬನ್ನಿ ಹೇಳಿ ಅಂದ್ರೆ. ಈ ಮುದುಕ ಯಾಕಾದ್ರೂ ಜೀವ ತಿಂತಾನೋ. ಬರಲ್ಲ ಬರಲ್ಲ. ಯಾಕೆ ಹೀಗಾಗ್ಬಿಟ್ರಿ ನೀವು? ಹಗಲೊತ್ತೆಲ್ಲ ಚೆನ್ನಾಗಿರ್ತೀರಾ, ಕತ್ಲಾಯ್ತು ಅಂದ್ರೆ ಮುಣ್ತನ ಮಾಡೋ ಶುರು ಮಾಡ್ಬಿಡ್ತೀರಾ. ಅಲ್ಲೇನ್ ನೋಡ್ತಾ ಇದ್ದೀರಿ? ನಾನು ಏನಾದ್ರೂ ನೋಡ್ತೀನಿ, ನಿಮ್ಗ್ಯಾಕೆ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚ. ನಿನ್ಗೊಬ್ಳೆ ಹೆಂಡತಿ ಇದ್ದಾಳೆ ಅಂತ ಜ್ಞಾನ ಬೇಡ? ಈ ಗಂಡಸ್ರೆ ಎಷ್ಟು, ಹೆಂಗಸ್ರಂದ್ರೆ ಸಾಕು ದುರ್ದುರು ಅಂತ ನೋಡ್ತೀರಾ. ಮಗು ಹಾಕುಡ್ಸ್ಬೇಕಾದ್ರೂ ನೋಡ್ಬೇಕಾ? ಬೇವಾರ್ಸಿ, ನೀನು ಬಹಳ ಸಭ್ಯಸ್ಥ ಅನ್ಕೊಂಡಿದ್ನಲ್ಲೋ. ಯಾರಪ್ಪ ಅದು? ಏನಾಯ್ತಪ್ಪ? ಆಗೋದೇನು? ನನ್ ಮಗು ಹಾಲು ಕುಡಿಸ್ತಾ ಇದ್ರೆ ನಿನ್ ಗಂಡ ನನ್ನ ಹಾಕುತ್ತಿದ್ದ? ಅಯ್ಯೋ 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 ಅಯ್ಯೋ, ನೀವಿಂತ ಕೆಲಸ ಮಾಡಿದೀರಾ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಿಲ್ವೇ. ಇಂಥ ಕಚಡ ನನ್ ಮಕ್ಕಳಿಗೆ ಮುಖಕ್ಕೆ ಮಸಿ ಬೆಳೆದು ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು. ಒಬ್ಬ ತಾಯಿ ಮಗುಗ್ ಹಾಲು ಕುಡಿಸೋದು ನೋಡ್ದೆ ಅನ್ನೋ ಅಪವಾದ ನನ್ನ ಮೇಲೂ ಹೊರಸದ ಮೇಲೂ ಗುಟ್ಟನ್ನು ಮುಚ್ಚಿಟ್ರೆ
ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ಮಾತು ಕೇಳಿ ಕತ್ತಲಾಗ್ತಿದ್ದಾಗೆ ನನ್ನ ಕಣ್ಣುಗಳಿಗೆ ಮಂಜು ಕೌದೋಗುತ್ತೆ, ನನ್ಗೇನು ಕಾಣಿಸೋದಿಲ್ಲ. ಅದಕ್ಕೆ ನಾನು ಕತ್ತಲಾಗೋ ಅಷ್ಟರಲ್ಲಿ ಮನೆಗೆ ಬಂದು ಸೇರ್ಕೊಳ್ಳೋದು. ಬೆಳಕರಿಯೋ ತನಕ ನಾನು ಆಚೆ ಬರೋದಿಲ್ಲ. ಈ ದೋಷ ಗೊತ್ತಾದ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಇಷ್ಟು ದಿನ ಅದನ್ನು ಮುಚ್ಚಿಟ್ಟಿದ್ದೆ. ನನ್ನ ಮಾತು ಕೇಳಿ ನನಗೆ ಕತ್ತಲಾದ್ರೆ ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಾಣೋದಿಲ್ಲ, ಕಾಣೋದಿಲ್ಲ. ನನ್ನ ಕ್ಷಮಿಸ್ಬಿಡೋಣ. ನನ್ ತಪ್ಪು ತಿಳ್ಕೊಬೇಡಮ್ಮ. ಗಂಗಾ, ನಿನಗೂ ಈ ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸ್ತೀಯಾ? ಹಾಗನ್ಬೇಡಿ. ಸಾಯಂಕಾಲದ ಕುರುಡಿರೋ ನೀವೇ ನನ್ನ ಗಂಡ ಆಗಿರೋದು ನನ್ನ ಅದೃಷ್ಟ ರೀ. ಏನಮ್ಮ ಹೇಳ್ತಾ ಇದ್ಯಾ ನೀನು? ಎಷ್ಟೋ ಜನ ಗಂಡಸ್ರು ಕತ್ಲಾಯ್ತು ಅಂದ್ರೆ ಕುಡಿಯೋಕೋ, ಜೂಜಾಡೋಕೋ, ಇಲ್ಲ ಸೂಳೆ ಮನೆಗೋ ಹೋಗ್ತಾರೆ. ಆದ್ರೆ ನನ್ ಗಂಡ ಕತ್ಲಾಯ್ತು ಅಂದ್ರೆ ಸೀದಾ ಮನೆಗ್ ಬಂದ್ಬಿಡ್ತಾರೆ. ಅದು ನನ್ನ ಅದೃಷ್ಟ ಅಲ್ವಾ? ನಿನ್ನ ಮಾತು 100ಕ್ಕೆ 100 ಸತ್ಯ ಅಮ್ಮ.